ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಶ್ರೂಮ್ ವೆಜಿಟೇಬಲ್ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಮಶ್ರೂಮು ಲೋ ಕ್ಯಾಲರಿ ಫುಡ್ಡು. ಇದರಲ್ಲಿ ಜಾಸ್ತಿ ಫೈಬರು, ವಿಟಮಿನ್ಸು, ಮಿನರಲ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ಹೇರಳವಾಗಿರ್ತದೆ. ಮತ್ತು ಇದನ್ನು ಯಾರು ನಾನ್ ವೆಜ್ ತಿನ್ನೋದಿಲ್ಲವೋ ಅವರು ನಾನ್ ವೆಜ್ಜಿಗೆ ಸಬ್ಸ್ಟಿಟ್ಯೂಟಾಗಿ ಈ ಮಶ್ರೂಮ್ನ ಯೂಸ್ ಮಾಡ್ತಾರೆ. ಅಂದರೆ ನಾನ್ ವೆಜ್ಜಲ್ಲಿ ಏನೇನು ಮಿನರಲ್ಸು, ವಿಟಮಿನ್ಸು ಸಿಗುತ್ತೋ ಅದೆಲ್ಲ ಈ ಮಶ್ರೂಮಲ್ಲಿ ಕೂಡ ಸಿಗುತ್ತೆ. ಇದನ್ನು ಮಾಡೋಕ್ಕೆ ಬೇಕಾಗೋ ಸಾಮಗ್ರಿಗಳು: ಮಶ್ರೂಮು, ಪುದೀನ, ಕೊತ್ತಂಬರಿ ಸೊಪ್ಪು, ಬೀನ್ಸು, ಕ್ಯಾರೆಟು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿ ಶುಂಠಿ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಮತ್ತು ತೇಜ್ಪತ್ತ, ಸ್ವಲ್ಪ ಜೀರಿಗೆ, ಸ್ಟಾರ್ ಫ್ಲವರು, ಚಕ್ಕೆ, ಲವಂಗ, ಏಲಕ್ಕಿ, ಕಾಡು ಏಲಕ್ಕಿ ಮತ್ತು ನಾರ್ಮಲ್ ಏಲಕ್ಕಿ, ಗರಂ ಮಸಾಲ, ಹವೀಸ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಬೇಕು. ಎಲ್ಲ ಸಾಮಾನು ಈ ಮಶ್ರೂಮ್ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಬೇಕು. ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಅಲ್ಲಿ ಕುಕ್ಕರಿಗೆ ಹೊರಗಡೆನೂ ಮಾಡ್ಕೋಬೋದು, ಕುಕ್ಕರಲ್ಲೂ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಒಣ ಮಸಾಲೆ ಏನಿರುತ್ತೆ ಅದನ್ನೆಲ್ಲ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಡೈರೆಕ್ಟಾಗಿ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಬಿಡಬೇಕು. ಎಲ್ಲ ಫ್ರೈ ಆಗಬೇಕು ಮಸಾಲೆಗಳು. ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಏನಿರುತ್ತಲ್ಲ ಉದ್ದಗೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋ ತನಕ ಎಣ್ಣೆನಲ್ಲಿ ಬಿಡಬೇಕು. ಅಲ್ಲಿ ತನಕ ನಾವು ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ, ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಟೊಮೆಟೊನೂ ಯೂಸ್ ಮಾಡ್ತಾಯಿದ್ದೀವಿ. ಎರಡೂ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ಈಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಪುದೀನ ಮತ್ತು ಕೊತ್ತಂಬರಿ ಎರಡೂ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೋಬೇಕು. ರುಬ್ಬಕ್ಕೆ ಒಂದು 4 ಹಾಕ್ಕೋಬೇಕು ಮತ್ತು ಇದಕ್ಕೂ ಹಾಕ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆದಮೇಲೆ ಈ ಕುಕ್ಕರಿಗೆ ಆ ಈರುಳ್ಳಿ ಏನು ಹಾಕಿದ್ವಲ್ಲ ಅದು ಸ್ವಲ್ಪ ಬ್ರೌನ್ ಆದಮೇಲೆ ಈ ಪೇಸ್ಟ್ನ ರುಬ್ಬಿದ ಪೇಸ್ಟ್ನ ಹಾಕಬೇಕು. ಹಸಿಮೆಣಸಿನ್ಕಾಯಿ ಒಂದು 4 ರುಬ್ಬಕ್ಕೆ ಹಾಕ್ಕೊಂಡಿದ್ವಿ. ಇದು ಉಳಿದಿದ್ದೇನಿರ್ತಲ್ಲ ಉದ್ದಕ್ಕೆ ಹೆಚ್ಕೊಂಡು ಇದನ್ನು ಎಣ್ಣೆನಲ್ಲಿ ಹಾಕಬೇಕು. ಇವಾಗ ವೆಜಿಟೇಬಲ್ಸ್ ಹಾಕೋಣ. ಮಶ್ರೂಮು, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಈಗ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಅದೆಲ್ಲ ಮಸಾಲೆ ಒಳಗೆ ಮಿಕ್ಸ್ ಆಗೋ ತನಕ ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಈ ರೀತಿ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಕಸ್ತೂರಿ ಮೇಥಿ ಹಾಕ್ಕೊಳಕತ್ತೀವಿ. ಮತ್ತು ಅಕ್ಕಿ ತೊಳೆದಿಟ್ಕೊಂಡಿದ್ದಂಥ 3 ಗ್ಲಾಸ್ ಅಕ್ಕಿ ಹಾಕೀವಿ. ಅದಕ್ಕೆ 6 ಗ್ಲಾಸ್ ನೀರು ಹಾಕಾಕತ್ತೀವಿ ನಾವು. ಅಂದರೆ 1ಕ್ಕೆ 2 ಹಂಗೆ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ವಿ. ಸ್ವಲ್ಪ ಹವೀಸ್ ಪುಡಿ ಮತ್ತು ಲಾಸ್ಟೊಳಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೋಬೇಕು. ಆಮೇಲೆ ಲಾಸ್ಟ್ ಈ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 1 ವಿಜಲ್ ಮಾಡ್ಕೋಬೇಕು. ಕುಕ್ಕರ್ ಒಳಗೆ ಮಾಡ್ಕೊಳ್ಳೋದಾದ್ರೆ, ಹೊರಗೆ ಮಾಡ್ಕೊಳ್ಳೋದಾಗ ಹಂಗೆ ನಾರ್ಮಲಾಗಿ ಮಾಡ್ಕೋಬೋದು. ನಿಂಬೆಹಣ್ಣು ರಸ ಹಾಕಿ 1 ವಿಜಲ್ ಮಾಡ್ಕೊಂಡ್ರೆ ನಮ್ಮ ಮಶ್ರೂಮ್ ವೆಜಿಟೇಬಲ್ ಪಲಾವ್ ರೆಡಿ ಆಗೈತಿ. ಭಾಳ ಟೇಸ್ಟಿ ಮತ್ತು ಹೆಲ್ದಿಯಾಗಿರ್ತೈತಿ. ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ. ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಅಥವಾ ಡಿನ್ನರಿಗೆ ಮಾಡ್ಕೋಬೋದು, ಲಂಚಿಗೆ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಟೇಸ್ಟಿಯಾಗಿರುತ್ತೆ. ಒಂದು ಸಲ ಎಲ್ಲರೂ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ಟೇಸ್ಟ್ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲರ ಜೀವನದಲ್ಲಿ ಸುಖದ ಬೆಳಕು ಬಂದೇ ಬರುತ್ತೆ, ಆದರೆ ಕಷ್ಟಗಳ ಕತ್ತಲನ್ನು ಎದುರಿಸುವ ಧೈರ್ಯ ಇರಬೇಕು ಅಷ್ಟೇ ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.